ರುದ್ರ ಅವರೇ, ಭುವನೇಶ್ವರಿ ಅವರು ನನ್ನ ಹಬ್ಬಕ್ಕೆ ಯಾಕೆ ಕರೆದ್ರು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಾ? ನಂಗೆ ಯಾಕೋ ಇದರಿಂದ ಬೇರೆ ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ರುದ್ರ ಅವ್ರೆ, ರುದ್ರ ಅವ್ರೆ, ಎಲ್ ಕಳ್ದೋಗ್ಬಿಟ್ರಿ? ಅದು ಅದು ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ನಿಮ್ಗೇನು ಸಹಾಯ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ನೀವೇನು ಸಹಾಯ ಮಾಡಬೇಡಿ. ಪಾಪ ಹೊರಗಡೆನೂ ಕೆಲಸ ಮಾಡಿಕೊಂಡು ಮನೇಲೂ ಕೆಲಸ ಮಾಡ್ತೀರಾ. ಇದನ್ನ ನಾನು ಮಾಡ್ತೀನಿ, ನೀವು ಸುಮ್ಮನೆ ನಿಂತ್ಕೊಳ್ಳಿ. ಅದೇಂಗಾಯ್ತದೆ? ನೀವು ಕೆಲಸ ಮಾಡ್ತಿರ್ತೀರಾ, ನಾ ಸುಮ್ಕೆ ನಿಂತ್ಕೊಂಡಿರ್ತೀನಿ. ಅವ್ವ ಏನಾದ್ರು ನೋಡಿದ್ರೆ ಅಟ್ಟಿ ಬಂದ್ರ ಕೈಲಿ ಕೆಲಸ ಮಾಡಿಸ್ತೀಯ ಅಂತ ಬೋಯ್ತಾರೆ. ಟೀಚರಮ್ಮ ಹೀಗೆ ನನ್ನ ಪಕ್ಕ ಯಾವಾಗಲೂ ಇದ್ದರೆ ಏಟ್ ಸಂದಾಗಿರ್ತದೆ. ಟೀಚರಮ್ಮ, ನೀವು ನನ್ನ ಮದುವೆ ಆಗ್ಬಿಡಿ. ನಾನೇ ನಿಮ್ಗೆ ಅಡುಗೆ ಮಾಡಿ ತುತ್ತು ಮಾಡಿ ತಿನ್ನಿಸ್ತೀನಿ. ನೀವು ಮಾತ್ರ ಭಯ ಇಲ್ಲದೆ ಈ ಮನೇಲಿ ಎಲ್ಲ ಕಡೆ ಓಡಾಡ್ತಿರಲ್ಲ, ಅದು ಹೇಗೆ? ಇದು ನಮ್ಮ ಹೊಟ್ಟೆ ಅನ್ಮಕ್ಕೆ ನಾನೇ ಭಯ ಪಡ್ಕೋಬೇಕು? ಏನು, ನಿಮ್ಮ ಹಟ್ಟಿನ? ಅಂದರೆ ನಾನು ಕೆಲಸ ಮಾಡೋ ಹಟ್ಟಿ ಅಂದೆ. ಆದರೂ ಬೇರೆ ಕೆಲಸದವ್ರು ನಿಮ್ಮ ಹಾಗೆ ಎಲ್ಲ ಕಡೆ ಓಡಾಡಲ್ವಲ್ಲ, ನೀವು ಮಾತ್ರ ಅಡುಗೆ ಮನೆ ಒಳಗೂ ಬರ್ತಿರಲ್ಲ, ಅದಕ್ಕೆ? ಅದೇನಂತಂದರೆ ಸಣ್ಣವನಿದ್ದಾಗಿಂದ ಇದೇ ಹಟ್ಟಿಯಲ್ಲಿ ಕೆಲಸ ಮಾಡ್ತಾ ಬಂದೀನಿ. ಅದಕ್ಕೆ ಅವರು ಸ್ವಲ್ಪ ಸಲಿಗೆ ಕೊಟ್ಟವ್ರೆ. ಏನೋ ಒಟ್ಟಿನಲ್ಲಿ ನಿಮ್ಮನ್ನಾದ್ರೂ ಚೆನ್ನಾಗಿ ನೋಡ್ಕೋತಾರಲ್ಲ, ಅದೇ ಖುಷಿ. ನೀವು ನಮ್ಮ ಮಟ್ಟಿಗೆ ಸೊಸೆಯಾಗಿ ಬನ್ನಿ. ನಮ್ಮವ್ವ ನಿಮ್ಮನ್ನ ಸ್ಯಾನೆ ಸಂದಾಗಿ ನೋಡ್ಕೊಳ್ತಾರೆ.